ಯಾಕೆ ಈ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘಟನೆ ಕಟ್ಟಿದ್ದಾರೆ ಅಂತಂದರೆ, ಸಂಸ್ಥೆ ಸ್ಟಾರ್ಟ್ ಆಗಿ ಒಂದು 8 ವರ್ಷ ಆಯಿತು. 8 ವರ್ಷದಿಂದ ಕುಂತ್ಕೊಂತ ಸಂಸ್ಥೆ ತಾಲೂಕು ಮಟ್ಟದಿಂದ 500ರಿಂದ ಸ್ಟಾರ್ಟ್ ಆಗಿತ್ತು ನಮ್ಮದು ಒಂದು ಸಂಸ್ಥೆ. ಬೆರಳೆಣಿಕೆಯಷ್ಟು ಜನ ಇದ್ವಿ ನಾವು. ಹಾಗೆ ಕುಂತ ಕೊರೋನಾ ಸ್ಟಾರ್ಟ್ ಆಯಿತು. ಆ ಕೊರೋನಾ ಸಂದರ್ಭದಲ್ಲಿ ಒಂದು ಶಿಬಿರ ಮಾಡಿದ್ರು. ಯಾಕೆ ಅಂದರೆ ಎಷ್ಟು ಜನ ಅಸಂಘಟಿತರಿದ್ದಾರೆ, ಎಷ್ಟು ಜನ ಕಷ್ಟ ನಷ್ಟಗಳನ್ನ ಕಣ್ಣಾರೆ ನೋಡಿದವರು ಗಮನಿಸರು. ಇವರಿಗೆ ಸರಿಯಾದ ನ್ಯಾಯವನ್ನು ಕೊಡಿಸೋ ನಿಟ್ಟಿನಲ್ಲಿ ನಾವಿರಬೇಕು. ಏಕೆಂದರೆ ಬ್ರೋಕರ್ ಸಮೇತವಾಗಿ ತುಂಬ ಜನಕ್ಕೆ ಲಾಸ್ ಆಗಿತ್ತು. ಒಂದು ಮದುವೆ, ಕಟ್ಟಡ ಕಾರ್ಮಿಕರಿಗೆ ಒಂದು ಮದುವೆ ಇದು ಬರುತ್ತೆ, ಅದರಲ್ಲಿ ಇಷ್ಟು ಅವ್ರ ಕೈ ಸೇರೋ ಅಷ್ಟೊತ್ತಿಗೆ ಅವ್ರಿಗೆ 5-10 ಸಾವಿರ ಸಿಕ್ಕಿರುತ್ತೆ. ಒಂದು ಡೆತ್ ಬೆನಿಫಿಟ್ ಆಗಲಿ ಅವ್ರ ಕೈ ಸೇರೋ ಅಷ್ಟೊತ್ತಿಗೆ ಬ್ರೋಕರ್ ಸಮೇತದಿಂದ ಅಷ್ಟು ಕಡಿಮೆ ಅಮೌಂಟ್ ಸಿಕ್ಕಿರುತ್ತೆ. ಸೊ ಇದನ್ನ ನಾವು ಹೊಡೆದು ಹಾಕಬೇಕು. ಅಸಂಘಟಿತ ಕಾರ್ಮಿಕ ಸಂಘಟನೆ ಅವತ್ತೇ ಒಂದು ಶಬ್ದ ಮಾಡ್ತೇವೆ. ಈ ಬ್ರೋಕರ್ ಸಮೇತವಾಗಿ ಇರ್ತಕ್ಕಂಥ ಈ ಸಂಘ ಸಂಸ್ಥೆಗಳನ್ನ ಹೊಡೆದಾಕಿ ನ್ಯಾಯದ ನಿಟ್ಟಿನಲ್ಲಿ ನಾವು ನಡಿಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು, ಎಲ್ಲಿ ಬುಡ ಗಟ್ಟಿ ಇರುತ್ತೆ ಅಲ್ಲಿ ಬಿಲ್ಡಿಂಗ್ ಗಟ್ಟಿ ಇರುತ್ತೆ. ಆ ಥರ ನಮ್ಮ ಬುಡ ಗಟ್ಟಿ ಇರೋಕ್ಕೆ ನಮ್ಮದು ಬಿಲ್ಡಿಂಗ್ ಪಿಲ್ಲರ್ಗಳು ಏರ್ತಾ ಇದೆ. 22 ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ತಾಲೂಕು ಮಟ್ಟದಿಂದ ಸ್ಟಾರ್ಟ್ ಆಗಿದ್ದು ಜಿಲ್ಲಾ ಮಟ್ಟದಿಂದ 22 ಜಿಲ್ಲೆಯಲ್ಲಿ ತಿರುಗಾಟ ಮಾಡಿ ಒಂದು ಸಂಘಟನೆ ಕಟ್ಟೋದು ಅಂದರೆ ಅಷ್ಟು ಸ್ವಲ್ಪ ಅಲ್ಲ. ಹಂಗಂತೇಳಿ ಅವ್ರಿಗೆ ಏನು ಯಾವುದೋ ರಾಜಕೀಯದಲ್ಲಿ ಮುಂದುವರಿಬೇಕು, ಏನೋ ಒಂದು ಸ್ಥಾನಮಾನ ಸಿಗುತ್ತೆ. ಅವರು ಹೇಳಿದ್ರು ನಿಮ್ಮ ಜಿಲ್ಲಾಧ್ಯಕ್ಷರು, ಅವರು ವೇದಿಕೆಗೆ ಕುತ್ಕೋಬೇಕು. ಒಂದು ದೊಡ್ಡ ಪ್ರೋಗ್ರಾಮಲ್ಲಿ ಅವ್ರ ಸೈಡಲ್ಲೇ ನಿಂತಿದ್ದು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಅದು ಸರಿ ತಪ್ಪನ್ನ ತಿದ್ದಬೇಕು ಅಂತಾರೆ. ಆ ಥರ ನಾವೆಲ್ಲರೂ ಇದ್ದು ಸರಿ ತಪ್ಪನ್ನ ನಾವೇ ತಿದ್ಕೊಂಡು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಎಲ್ಲಿ ನನ್ನೇ ಅವರು ಪದಾಧಿಕಾರಿಯಿಂದ ರಿಮೂವ್ ಮಾಡಿದ್ರು. ನಾನೇನೋ ಅವ್ರಿಗೊಂದು ಕ್ವಶನ್ ಕೇಳಿದ್ದೀನಿ, ಅಲ್ಲಿ ಎಲ್ಲಿ ನಾನು ಅಂತ ಬರುತ್ತೆ ಅಲ್ಲಿ ಅವರನ್ನ ತಪ್ಪನ್ನ ತಿದ್ದೋದಕ್ಕೋಸ್ಕರ ಅವರು ಕಠಿಣವಾಗ್ತಾರೆ. ಆ ಕಠಿಣವಾಗಿದ್ದನ್ನು ನಾವು ನಮ್ಮ ಜಿಲ್ಲಾಧ್ಯಕ್ಷರೇ ಅವ್ರ ಮಾತು ಹೊರಟು ಅವ್ರ ಮನಸ್ಸು ತುಂಬ ವಿಶಾಲವಾದ. ಅದನ್ನ ನಾವು ಯಾಕೆ ಈ ಥರ ಅಂದು, ಅಲ್ಲಿ ಏನಿದೆ, ನಾವು ಏನು ಮಾಡಬೇಕು, ನಾವು ಬದುಕಿದ್ದೀವಿ ಒಂದು 35, ಈಗ 50 ವರ್ಷ ಬದುಕೋದು ಎಷ್ಟು ಕಂಡಿದೆ. ನಾವು ಒಂದು 30-35 ವರ್ಷ ನಮ್ಮ ಸಂಸಾರ, ನಮ್ಮ ಮನೆಯನ್ನು ಸಾಗಿಸ್ತಾ ಹೋಗೋಕ್ಕೆ ಆಗಿದೆ. ಇನ್ನು ಮುಂದಿನ ಒಂದು 5-10 ವರ್ಷ ನಾವು ಸಮಾಜಕ್ಕೆ ಏನು ಮಾಡಿದ್ದೀವಿ, ಇವತ್ತೇ ಸತ್ವಿ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಅಣ್ಣ ತಮ್ಮ, ನನ್ನ ಇದು ಅಂತ ಮಾಡ್ಕೊಂಡು ಹೋಗೋದು ನಾವು ಇವತ್ತು ಸತ್ಯ